ಮಳೆ ನಿಧಾನವಾಗಿ ಬೀಳುತ್ತಿತ್ತು. ಆಕಾಶವು ಮಾತಾಡಲು ಇಚ್ಛಿಸದಂತೆ ಮೌನವಾಗಿತ್ತು. ಹಳೆಯ ಮನೆಯ ವರಾಂಡಾದಲ್ಲಿ ಅವಳು ಒಬ್ಬಳೇ ಕುಳಿತಿದ್ದಳು. ಕಾಫಿಯ ಕಪ್ನಿಂದ ಏರುತ್ತಿದ್ದ ಬಿಸಿ ಆವಿ ಅವಳ ಮನಸ್ಸಿನೊಳಗಿನ ಅಶಾಂತಿಯಂತೆ ನಿಧಾನವಾಗಿ ಕರಗುತ್ತಿತ್ತು. ಅವಳ ಹೆಸರು ಅನು. ಅನುಗೆ ಮೌನ ಇಷ್ಟ, ಏಕೆಂದರೆ ಮೌನದಲ್ಲೇ ಅವಳ ಭಾವನೆಗಳು ಸ್ಪಷ್ಟವಾಗುತ್ತವೆ. ಅವಳು ಕಣ್ಣು ಮುಚ್ಚಿದಾಗ ನೆನಪುಗಳು ಮಳೆಯ ಹನಿಗಳಂತೆ ಒಂದೊಂದಾಗಿ ಬೀಳತೊಡಗಿದವು. ಅವನು ಅರವಿಂದ್. ಅರವಿಂದ್ ಅವಳ ಜೀವನಕ್ಕೆ ಬಂದಿದ್ದು ದೊಡ್ಡ ಶಬ್ದದೊಂದಿಗಲ್ಲ, ಯಾವ ಸಿನಿಮಾ ಸನ್ನಿವೇಶದಂತೆಯಲ್ಲ. ಅವನು ಬಂದಿದ್ದು ಒಂದು ಸರಳ ನಗುವಿನೊಂದಿಗೆ. ಮೊದಲ ಬಾರಿ ಅವರು ಭೇಟಿಯಾದದ್ದು ಬಸ್ ನಿಲ್ದಾಣದಲ್ಲಿ. ಮಳೆ, ಜನ, ಗದ್ದಲ ಎಲ್ಲವೂ ಇತ್ತು. ಆದರೆ ಅವಳ ಗಮನ ಸೆಳೆದಿದ್ದು ಅವನ ಕಣ್ಣುಗಳಲ್ಲಿ ಇದ್ದ ಶಾಂತಿ. ಅನುಗೆ ಆ ಕಣ್ಣುಗಳು ಏನೋ ಹೇಳಿದಂತೆ ಅನಿಸಿತ್ತು. ನೀನು ನಿನ್ನಂತೆ ಇರಬಹುದು, ಇಲ್ಲಿ ನಾಟಕ ಬೇಕಿಲ್ಲ ಅನ್ನುವಂತೆ. ಅವರ ಮಾತುಗಳು ನಿಧಾನವಾಗಿದ್ದವು, ಆದರೆ ಆ ಮೌನದ ಮಧ್ಯೆ ಮನಸ್ಸುಗಳು ಬೇಗ ಹತ್ತಿರವಾದವು. ಅವನು ಕೇಳುತ್ತಿದ್ದನು, ಅವಳು ಮಾತನಾಡುತ್ತಿದ್ದಳು. ಅವಳು ಮಾತನಾಡದಿದ್ದಾಗಲೂ ಅವನು ಅರ್ಥ ಮಾಡಿಕೊಳ್ಳುತ್ತಿದ್ದನು. ಅದು ಪ್ರೀತಿಯಾಗಿರಲಿಲ್ಲ, ಆದರೆ ಪ್ರೀತಿಗೆ ಮೊದಲ ಹೆಜ್ಜೆ. ದಿನಗಳು ಹೋದವು, ಸಂದರ್ಭಗಳು ಬದಲಾದವು, ಆದರೆ ಅವರ ನಡುವೆ ಏನೋ ಒಂದು ನಿಧಾನವಾಗಿ ಆಳವಾಗಿ ಬೆಳೆಯುತ್ತಿತ್ತು. ಒಂದು ಸಂಜೆ ಮಳೆ ಮತ್ತೆ ಬಂತು. ಅವನು ಅವಳ ಮನೆಗೆ ಬಂದಿದ್ದ. ಮಾತುಗಳು ಕಡಿಮೆ, ಭಾವನೆಗಳು ಹೆಚ್ಚು. ಅವರು ಕಿಟಕಿಯ ಬಳಿ ನಿಂತಿದ್ದರು. ಹೊರಗೆ ಮಳೆ, ಒಳಗೆ ಮೌನ. ಅವಳ ಬೆರಳುಗಳು ಅಜಾಗರೂಕತೆಯಿಂದ ಅವನ ಕೈಗೆ ತಾಕಿದವು. ಆ ಕ್ಷಣದಲ್ಲಿ ಹೃದಯ ಒಂದೇ ತಾಳದಲ್ಲಿ ಬಡಿದಂತಾಯಿತು. ಯಾವ ಆವೇಶವೂ ಇಲ್ಲ, ಯಾವ ಆತುರವೂ ಇಲ್ಲ, ಆದರೆ ಆ ಸ್ಪರ್ಶದಲ್ಲಿ ಒಂದು ಭರವಸೆ ಇತ್ತು. ನಾನು ಇಲ್ಲಿದ್ದೇನೆ ಅನ್ನುವ ಭಾವನೆ. ಅನು ನಿಧಾನವಾಗಿ ತಲೆ ಎತ್ತಿ ಅವನತ್ತ ನೋಡಿದಳು. ಅವಳ ಕಣ್ಣುಗಳಲ್ಲಿ ಭಯ ಇರಲಿಲ್ಲ, ಇತ್ತು ಒಂದು ನಂಬಿಕೆ. ಅರವಿಂದ್ ಏನೂ ಹೇಳಲಿಲ್ಲ, ಆದರೆ ಅವನ ನೋಟವೇ ಸಾಕಾಗಿತ್ತು. ಕೆಲವೊಮ್ಮೆ ಮಾತುಗಳು ಪ್ರೀತಿಯನ್ನು ಹಾಳು ಮಾಡುತ್ತವೆ, ಮೌನ ಮಾತ್ರ ಅದನ್ನು ಉಳಿಸುತ್ತದೆ. ಅವರು ಹತ್ತಿರ ಕುಳಿತರು. ದೇಹಗಳ ಹತ್ತಿರ ಅಲ್ಲ, ಮನಸ್ಸುಗಳ ಹತ್ತಿರ. ಸಮಯ ನಿಂತಂತಾಯಿತು. ಮಳೆಯ ಶಬ್ದವೂ ದೂರವಾದಂತೆ ಅನಿಸಿತು. ಅನುಗೆ ಆ ಕ್ಷಣದಲ್ಲಿ ಗೊತ್ತಾಯಿತು, ಪ್ರೀತಿಯೆಂದರೆ ಹಿಡಿದುಕೊಳ್ಳುವುದಲ್ಲ, ಪ್ರೀತಿಯೆಂದರೆ ಇರಲು ಬಿಡುವುದು. ಅರವಿಂದ್ ನಿಧಾನವಾಗಿ ಹೇಳಿದ, ನೀನು ಮಾತನಾಡದಿದ್ದರೂ ನನಗೆ ನಿನ್ನ ಧ್ವನಿ ಕೇಳುತ್ತದೆ. ಅನು ನಗು ಬಿರಿದಳು. ಕಣ್ಣಲ್ಲಿ ನೀರು, ಆದರೆ ಮನಸ್ಸಿನಲ್ಲಿ ಶಾಂತಿ. ಆ ರಾತ್ರಿ ಯಾವ ವಾಗ್ದಾನಗಳೂ ಇರಲಿಲ್ಲ, ಭವಿಷ್ಯದ ದೊಡ್ಡ ಮಾತುಗಳೂ ಇರಲಿಲ್ಲ. ಇದ್ದಿದ್ದು ಒಂದೇ, ಈ ಕ್ಷಣ, ಈ ಮೌನ, ಈ ಒಬ್ಬರ ಉಸಿರಿನ ಅರಿವು. ಮರುದಿನ ಬೆಳಗ್ಗೆ ಮಳೆ ನಿಂತಿತ್ತು. ಆಕಾಶ ಸ್ವಚ್ಛವಾಗಿತ್ತು, ಹೃದಯವೂ ಹಾಗೆ. ಅನು ಕಿಟಕಿಯಿಂದ ಹೊರಗೆ ನೋಡುತ್ತಾ ಯೋಚಿಸಿದಳು, ಪ್ರೀತಿ ಬಂದಾಗ ಗದ್ದಲ ಮಾಡಲ್ಲ, ಅದು ಮೌನವಾಗಿ ಬಂದು ಜೀವನ ತುಂಬುತ್ತದೆ. ಅರವಿಂದ್ ಹೊರಡುವಾಗ ಒಮ್ಮೆ ಹಿಂತಿರುಗಿ ನೋಡಿದ. ಯಾವ ಮಾತಿಲ್ಲ, ಆದರೆ ಆ ನೋಟದಲ್ಲಿ ಒಂದು ವಾಕ್ಯವಿತ್ತು, ನಾನು ಹೋಗುತ್ತಿದ್ದೇನೆ, ಆದರೆ ದೂರವಾಗುತ್ತಿಲ್ಲ. ಮೌನದ ಮಧ್ಯೆ ಪ್ರೀತಿ ಅರಳಿತು, ಶಬ್ದವಿಲ್ಲದೆ, ಆಡಂಬರವಿಲ್ಲದೆ, ಆದರೆ ಎಂದಿಗೂ ಮಾಸದಂತೆ.